ಸೆಲೆಬ್ರೇಷನ್ ಅಂತ ಅನಿಸ್ತು. ಸೊ ಆವಾಗಲೇ ನನಗೊಂದು ಫೀಲ್ ಇದ್ದಿದ್ದು ಇದನ್ನು ದೊಡ್ಡದಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಪಾತ್ರ ಇವನು ತುಂಬ ಸಿಂಪಲ್ ಹುಡುಗ, ಮಂಗಳೂರಲ್ಲಿ ಸಾಮಾನ್ಯವಾಗಿ ಕೆಲಸ ಮಾಡ್ಕೊಂಡಿರೋಂಥ ಒಬ್ಬ ಹುಡುಗ. ಅವನ ಜೀವನದಲ್ಲಿ ನಡೆಯುವಂಥ ಒಂದಿಷ್ಟು ಘಟನೆಗಳು ಅವನನ್ನು ಏನೇನೆಲ್ಲ ಮಾಡಿಸುತ್ತೆ, ಅದ್ರ ಜೊತೆ ಒಂದು ಹುಲಿ ವೇಷದ ಒಂದು ಕತೆ ಎಳೆ ಅದ್ರ ಜೊತೆ ಹೋಗ್ತಾ ಇರುತ್ತೆ. ಇದೆಲ್ಲ ಸೇರಿ ಒಂದು ಮಾರನಮ್ಮಿ ಆಗಿದೆ. ಅಲ್ಲಿ ಹೋಗಿ ಅಲ್ಲಿ ಇದ್ದು ಭಾಷೆ ಬಗ್ಗೆ ವರ್ಕ್ಶಾಪ್ ತೊಗೊತಾ ಇದ್ದೆ. ಯಾಕೆಂದರೆ ಅದು ಮಾಡಿದಾಗ ಅವ್ರು ಎಲ್ಲರೂ ಅನಿಸ್ಬಾರ್ದು ಇವ್ನು ಮಂಗಳೂರಿನಲ್ಲ ಅಂತ ಅನಿಸ್ಬಾರ್ದು. ಅದು ಬೇಕು ಅನ್ನೋ ಕಾರಣಕ್ಕೆ ವರ್ಕ್ಶಾಪ್ ತೊಗೊಂಡು ಅದಕ್ಕೆ ಸಿದ್ಧತೆ ಮಾಡಿಕೊಂಡೆ ಕಾಲಿಟ್ಟಿತ್ತು. ಅವರು ಬ್ರಿಲಿಯಂಟ್ ಆ್ಯಕ್ಟರ್ಸ್ ಅವರು, ಅವ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಎಲ್ಲರಿಗೂ ಗೊತ್ತು. ಅದ್ಭುತ ಕಲಾವಿದರು ಅವರು. ಆ್ಯಂಡ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿರೋದು ನನ್ನ ಖುಷಿ. ಅವರಿಂದ ತುಂಬ ಕಲಿಯೋಕ್ಕೆ ಸಿಕ್ಕಿತ್ತು. ಪ್ರತಿಯೊಬ್ಬ ಕಲಾವಿದಂಗೆ ಇರುತ್ತೆ, ದೊಡ್ಡದಾಗಿ ನಿಂತ್ಕೋಬೇಕು, ಸಿನಿಮಾಲಿ ದೊಡ್ಡದಾಗಿ ಕಾಣಿಸ್ಕೋಬೇಕು ಅಂತ. ಡೇಟ್ ಅನೌನ್ಸ್ಮೆಂಟ್ ಇನ್ನೂ ಆಗಿಲ್ಲ, ಅಂದರೆ ಒಂದಿಷ್ಟು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇರೋದ್ರಿಂದ. ಬಟ್ ಈ ವರ್ಷದಲ್ಲಿ ಪಕ್ಕ ಬರ್ತೀವಿ. ದಸರಾಗೆ ಬರಬೇಕು ಅಂತ ಪ್ಲ್ಯಾನಿಂಗ್ ಇದೆ. ಅಷ್ಟೊತ್ತಿಗೆ ಎಲ್ಲ ಕೂಡಿ ಬಂದರೆ ಖಂಡಿತವಾಗ್ಲೂ ಮಾರನಮ್ಮಿಗೆ ಬರುತ್ತೆ. ಶೂಟೆಲ್ಲ ಕಂಪ್ಲೀಟ್ ಆಗಿದೆ. ಫಸ್ಟ್ ರಫ್ ಕಟ್ ಕೂಡ ಆಗಿದೆ. ಮ್ಯೂಸಿಕ್ ನಡೀತಾ ಇದೆ, VFX ನಡೀತಾ ಇದೆ, ಒಂದಿಷ್ಟು ಕೆಲಸಗಳು ಈ ಥರ ನಡೀತಾ ಇದೆ. ಕಾಂತಾರ ಫ್ಲೇವರ್ ಇದರಲ್ಲಿ 1% ಕೂಡ ಇಲ್ಲ. ಇದು ಮಂಗಳೂರು ಭಾಗದಲ್ಲಿ ನಡೆಯೋದ್ರಿಂದ ನಿಮಗೆ ಬಹುಶಃ ಆ ಫೀಲ್ ಕೊಟ್ಟಿರ್ಬೋದೇನೋ. ಬಟ್ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಮಾರ್ನಮ್ಮಿ ಸಿನಿಮಾದ ಟೀಸರ್ ಲಾಂಚ್ ಆಗಿರುವಂಥದ್ದು. ಇವತ್ತು ಅದರಲ್ಲಿ ನಟಿಸಿರುವಂಥ ನಾಯಕ ನಟ ನಮ್ಮ ಜೊತೆ ಇರುವಂಥದ್ದು. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ಮೊದಲನೇದಾಗಿ ಈ ಮೂವಿ ಬಗ್ಗೆ ಹೇಳೋದಾದರೆ, ಮಾರ್ನಮ್ಮಿ ಅನ್ನುವಂಥದ್ದು ನೀವು ಫಸ್ಟು ಈ ಪೋಸ್ಟರ್ನ ಲಾಂಚ್ ಮಾಡಿದಾಗ ಮಾರ್ನಮ್ಮಿ ಅಂದಾಗ ನಿಮ್ಮ ಮನಸ್ಸಲ್ಲಿ ಏನು ಅನಿಸಿರುವಂಥದ್ದು? ಸೆಲೆಬ್ರೇಷನ್ ಅಂತ ಅನಿಸ್ತು. ಸೊ ಆವಾಗಲೇ ನನಗೊಂದು ಫೀಲ್ ಇದ್ದಿದ್ದು ಇದನ್ನು ದೊಡ್ಡದಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಅದು ಫೀಲ್ ಸ್ಟಾರ್ಟ್ ಮಾಡಿದ್ವಿ, ಅದೇ ಫೀಲ್ ಎಂಡ್ ಮಾಡಿದ್ವಿ ಈಗ. ಓಕೆ ಸರ್, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಅನ್ನೋವಂಥದ್ದು ಮತ್ತು ತುಂಬ ಡಿಫ್ರೆಂಟ್ ಆಗಿದೆ. ಟೀಸರ್ನೇ ನಾವು ನೋಡಿದ್ವಿ, ತುಂಬ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಪಾತ್ರ ಇವನು ತುಂಬ ಸಿಂಪಲ್ ಹುಡುಗ, ಮಂಗಳೂರಲ್ಲಿ ಸಾಮಾನ್ಯವಾಗಿ ಕೆಲಸ ಮಾಡ್ಕೊಂಡಿರೋಂಥ ಒಬ್ಬ ಹುಡುಗ. ಅವನ ಜೀವನದಲ್ಲಿ ನಡೆಯುವಂಥ ಒಂದಿಷ್ಟು ಘಟನೆಗಳು ಅವನನ್ನು ಏನೇನೆಲ್ಲ ಮಾಡಿಸುತ್ತೆ, ಅದ್ರ ಜೊತೆ ಒಂದು ಹುಲಿ ವೇಷದ ಒಂದು ಕತೆ ಎಳೆ ಅದ್ರ ಜೊತೆ ಹೋಗ್ತಾ ಇರುತ್ತೆ. ಇದೆಲ್ಲ ಸೇರಿ ಒಂದು ಮಾರನಮ್ಮಿ ಆಗಿದೆ. ನೀವು ಮೂಲತಃ ದಾವಣಗೆರೆ ಅವರು, ಸೊ ಮಂಗಳೂರು ಸ್ಲ್ಯಾಂಗ್ ಮಾತಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಹೇಗೆ ಕಲಿತು ಮಾತಾಡಿರುವಂಥದ್ದು? ವರ್ಕ್ಶಾಪ್ ತೊಗೊಂಡಿದ್ದೆ ಅದಕ್ಕೋಸ್ಕರ. ಯಾಕಂದರೆ ಎಲ್ಲೂ ಫ್ಯೂ ಮಂತ್ಸ್ ತೊಗೊಂಡಿದ್ದೆ ನಾನು. ಎವ್ರಿ ಮಂತ್ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಮಂಗಳೂರಿಗೋಸ್ಕರ. ಅಲ್ಲಿ ಹೋಗಿ ಅಲ್ಲಿ ಇದ್ದು ಭಾಷೆ ಬಗ್ಗೆ ವರ್ಕ್ಶಾಪ್ ತೊಗೊತಾ ಇದ್ದೆ. ಯಾಕೆಂದರೆ ಅದು ಮಾಡಿದಾಗ ಅವ್ರು ಎಲ್ಲರೂ ಅನಿಸ್ಬಾರ್ದು ಇವ್ನು ಮಂಗಳೂರಿನಲ್ಲ ಅಂತ ಅನಿಸ್ಬಾರ್ದು. ಅದು ಬೇಕು ಅನ್ನೋ ಕಾರಣಕ್ಕೆ ವರ್ಕ್ಶಾಪ್ ತೊಗೊಂಡು ಅದಕ್ಕೆ ಸಿದ್ಧತೆ ಮಾಡಿಕೊಂಡೆ ಕಾಲಿಟ್ಟಿತ್ತು. ಸರ್, ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ ಇವಾಗ ಚೈತ್ರ ಜಯಾಚಾರ್ ಅವರು ಇರುವಂಥದ್ದು, ಅವರ ಬಗ್ಗೆ ಹೇಳೋದಾದರೆ? ಅವರು ಬ್ರಿಲಿಯಂಟ್ ಆ್ಯಕ್ಟರ್ಸ್ ಅವರು, ಅವ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಎಲ್ಲರಿಗೂ ಗೊತ್ತು. ಅದ್ಭುತ ಕಲಾವಿದರು ಅವರು. ಆ್ಯಂಡ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿರೋದು ನನ್ನ ಖುಷಿ. ಅವರಿಂದ ತುಂಬ ಕಲಿಯೋಕ್ಕೆ ಸಿಕ್ಕಿತ್ತು, ಆ್ಯಂಡ್ ಸಿಕ್ಕಿದೆ ಕೂಡ. ಆ್ಯಂಡ್ ಖುಷಿ ಇದೆ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿರೋದು. ಕಲಾವಿದರು ಅಂದಮೇಲೆ ಯಾವ ಸೀನ್ ಕೊಟ್ಟರು ಮಾಡುವಂಥದ್ದು. ಸೊ ಸೀರಿಯಲಿಂದ ಸಿನಿಮಾ ಕಡೆಗೆ ಹೆಜ್ಜೆ ಇಟ್ಟಿದ್ದೀರಾ. ಸೊ ಹೆಜ್ಜೆ ಇಟ್ಟಿರುವಂಥದ್ದು ಈಗ ಕೂಡ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಆ ಜರ್ನಿ ಬಗ್ಗೆ? ಪ್ರತಿಯೊಬ್ಬ ಕಲಾವಿದಂಗೆ ಇರುತ್ತೆ, ದೊಡ್ಡದಾಗಿ ನಿಂತ್ಕೋಬೇಕು, ಸಿನಿಮಾಲಿ ದೊಡ್ಡದಾಗಿ ಕಾಣಿಸ್ಕೋಬೇಕು ಅಂತ. ಸೊ ಅದೇ ಥರ ಕನಸು ಆಸೆಗಳು ನನಗೂ ಇತ್ತು. ಅದು ಇವಾಗ ಒಂದು ಸ್ಟೆಪ್ ಮೇಲೆ ಬಂದಿದ್ದೀನಿ ನಾನು. ಸೀರಿಯಲ್ ಜೊತೆಗೆ ಸಿನಿಮಾ ಮಾಡಬೇಕು ಅನ್ನೋ ಏನು ಕನಸಿತ್ತು, ಅದನ್ನು ದೊಡ್ಡ ಮಟ್ಟಕ್ಕೆ ಒಂದು ರೇಂಜ್ ತಂದು ನಿಲ್ಲಿಸಿದ್ದೀವಿ ಇಡೀ ತಂಡ ಸೇರಿಕೊಂಡು. ಸೊ ಇದರ ರಿಲೀಸ್ ಬಗ್ಗೆ ನಮಗೆ ಸ್ವಲ್ಪ ಯೋಚನೆ ಇದೆ, ಆ್ಯಂಡ್ ಖುಷಿ ಇದೆ. ಆದಷ್ಟು ಬೇಗ ಜನಗಳ ಮುಂದೆ ಬಂದು ಇದನ್ನ ನಾವು ತೋರಿಸ್ಬೇಕು ಅನ್ನೋದು ನನಗೆ ತುಂಬ ಒಂದು ಖುಷಿ ಇದೆ. ಏನಾದರೂ ಡೇಟ್ ಅನೌನ್ಸ್ಮೆಂಟ್ ಮಾಡಿರೋದಿದೆಯಾ ಇವತ್ತೇ ಈ ಟೈಮಲ್ಲಿ ಬರ್ತೀವಿ ಅನ್ನುವಂಥದ್ದು? ಡೇಟ್ ಅನೌನ್ಸ್ಮೆಂಟ್ ಇನ್ನೂ ಆಗಿಲ್ಲ, ಅಂದರೆ ಒಂದಿಷ್ಟು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇರೋದ್ರಿಂದ. ಬಟ್ ಈ ವರ್ಷದಲ್ಲಿ ಪಕ್ಕ ಬರ್ತೀವಿ. ದಸರಾಗೆ ಬರಬೇಕು ಅಂತ ಪ್ಲ್ಯಾನಿಂಗ್ ಇದೆ. ಅಷ್ಟೊತ್ತಿಗೆ ಎಲ್ಲ ಕೂಡಿ ಬಂದರೆ ಖಂಡಿತವಾಗ್ಲೂ ಮಾರನಮ್ಮಿ ಬರುತ್ತೆ. ಸರ್, ಶೂಟಿಂಗ್ ಎಲ್ಲ ಮುಗೀತಾ, ಕಂಪ್ಲೀಟ್ ಆಯಿತಾ, ಅಥವಾ ಇನ್ನೂ ಕೂಡ ಇರುವಂಥದ್ದು ಅನ್ನುವಂಥದ್ದು? ಶೂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಫಸ್ಟ್ ರಫ್ ಕಟ್ ಕೂಡ ಆಗಿದೆ. ಮ್ಯೂಸಿಕ್ ನಡೀತಾ ಇದೆ, VFX ನಡೀತಾ ಇದೆ, ಒಂದಿಷ್ಟು ಕೆಲಸಗಳು ಈ ಥರ ನಡೀತಾ ಇದೆ. ಮಾರ್ನಮ್ಮಿ ಅಂದಾಗಲೇ ಏನೋ ಒಂಥರ ಜೋಶ್ ಇರುವಂಥದ್ದು. ಸೊ ಫುಲ್ಲು ಶೂಟ್ ಇವಾಗ ಕಂಪ್ಲೀಟ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಹೇಳಿದ್ದೀರಾ. ಸೊ ಇದೆ ಒಂಚೂರೆಲ್ಲೋ ಕಾಂತಾರಕ್ಕೆ ಟ್ಯಾಲಿ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದು? ಕಾಂತಾರ ಫ್ಲೇವರ್ ಇದರಲ್ಲಿ 1% ಕೂಡ ಇಲ್ಲ. ಇದು ಮಂಗಳೂರು ಭಾಗದಲ್ಲಿ ನಡೆಯೋದ್ರಿಂದ ನಿಮಗೆ ಬಹುಶಃ ಆ ಫೀಲ್ ಕೊಟ್ಟಿರ್ಬೋದೇನೋ. ಬಟ್ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಪ್ಯೂರ್ ಲವ್ ಸ್ಟೋರಿ ಆ ಥರದ್ದು ಒಂದಿಷ್ಟೇನು ಹೋಗುತ್ತೆ ಬಿಟ್ಟರೆ ದೈವ ಆ ಥರದ್ದಿಲ್ಲ ಇದರಲ್ಲಿ. ಸೊ ನಾವು ನೋಡಿದಾಗ ಚೈತ್ರ ಅವರ ಆ್ಯಕ್ಟಿಂಗ್ ಫುಲ್ಲು ಲವ್ ಸ್ಟೋರಿ ಆಗಿದೆ, ನಿಮ್ಮದು ಫುಲ್ಲು ರಗಡ್ ಆಗಿದೆ. ಸೊ ಹೇಗೆ ಕಾಂಬಿನೇಷನ್ ಅನ್ನುವಂಥದ್ದು? ಅದಕ್ಕೆ ಮಾರನಮ್ಮಿ ನೋಡಿ ಅಂತ ಹೇಳೋದು ನಾನು. ಸೊ ಇವಾಗಲೇ ರಿವೀಲ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಸೊ ಅವ್ರು ಹೆಂಗೆ ನೀವು ಖುಷಿಯಾಗಿ ನೋಡಿದ್ರಿ, ಇನ್ನೊಂದು ಸ್ವಲ್ಪ ರಾ ಆಗಿ ನೋಡಿದ್ರಿ. ಟ್ರೈಲರ್ ಬಂದಾಗ ಇದೆಲ್ಲ ಬೇರೆ ನೋಡಿದ್ವಲ್ಲ, ಇಲ್ಲೇನೋ ಬೇರೆ ಬಂತು ಅನ್ನೋ ಫೀಲ್ ಕೊಡ್ತೀವಿ ನಾವು. ಸೊ ಟ್ರೈಲರ್ ನೋಡಿ, ಅವಾಗ ನಿಮಗೇನು ಮಜಾ ಬರುತ್ತೆ. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ? ಒಂದು ಒಳ್ಳೆ ಟೀಮು, ಒಂದು ಕಂಟೆಂಟ್ ಇಟ್ಕೊಂಡು, ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಎಫರ್ಟ್ ಹಾಕಿದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಗೆಲ್ಲಿಸಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ನಾಯಕ ನಟನಾದ ರಿತ್ವಿಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.
ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.